ಹಲೋ ಫ್ರೆಂಡ್ಸ್, ಮೈಸೂರಲ್ಲಿ ಪ್ರಾಪರ್ಟೀಸ್ನ ನೋಡೋಕ್ಕಂತ ಹೋಗಿದ್ವಿ. 2 ಡೇಸ್ ಟೈಮ್ ಮಾಡಿಕೊಂಡು ನೋಡೋಣ ಅಂತ ಹೋಗಿದ್ವಿ. ಟೋಟಲಿ 7 ಪ್ರಾಪರ್ಟೀಸನ್ನು ನೋಡಿದ್ವಿ. ಇದು ಬಂದುಬಿಟ್ಟು ತುಂಬ ಇಷ್ಟ ಆಯಿತು. ಏನಕ್ಕೆ ಹೊರಗಡೆ ಕಾರ್ ಪಾರ್ಕಿಂಗು ಸ್ಪೇಸ್ ಇತ್ತು. 2 ಕಾರ್ ಆರಾಮಾಗಿ ನಿಲ್ಲಿಸ್ಕೋಬೋದಿತ್ತು. ಇನ್ನು ಮನೆ ಮುಂದೆ 2 ಬೈಕ್ನ ನಿಲ್ಲಿಸ್ಕೊಳ್ಳೋಷ್ಟು ಸ್ಪೇಸ್ ಇತ್ತು. ಸೊ ಎಂಟ್ರಿ ಕೊಟ್ಟ ತಕ್ಷಣವೇ ಹಾಲ್ ಇತ್ತು. ಹಾಲ್ ತುಂಬಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿತ್ತು. ಆ್ಯಂಡ್ ಬಂದುಬಿಟ್ಟು ಇದು 3 BHK ಡೂಪ್ಲೆಕ್ಸ್ ಹೌಸು. ಓಪನ್ ಕಿಚನ್ ಇತ್ತು ಆ್ಯಂಡ್ ಫುಲ್ಲಿ ಫರ್ನಿಶ್ಡ್ ಇತ್ತು. ಇಲ್ಲಿ ಬಂದುಬಿಟ್ಟು ದೇವ್ರ ಮನೆನ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಕಿಚನ್ನು ಅಷ್ಟೇ, ಒಂದು ಕಬೋರ್ಡ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ತುಂಬಾ ಇಷ್ಟ ಆಯ್ತು ನನಗೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಎಲ್ಲನೂ ಪರ್ಫೆಕ್ಟ್ ಆಗಿತ್ತು. ಆ್ಯಂಡ್ ಇದು ಬಂದುಬಿಟ್ಟು 1 ಬೆಡ್ರೂಮ್ನ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಕಬೋರ್ಡ್ಸ್ ಆಗಿರ್ಬೋದು, ಏನಂದರೆ ಪೂರ್ತಿಯಾಗಿ ಫರ್ನಿಶ್ಡ್ ಇರೋದ್ರಿಂದ ಏನು ಟೆನ್ಷನ್ನೇ ಇಲ್ಲ. ತುಂಬ ಚೆನ್ನಾಗಿ ಕಲರ್ ಆಗಿರ್ಬೋದು ಎಲ್ಲ ಇದು ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಬಂದುಬಿಟ್ಟು ಕಾಮನ್ ವಾಶ್ರೂಮ್ ಎಲ್ಲ ಕೊಟ್ಟಿದ್ದರು. ಅದಾದ ತಕ್ಷಣ ನಾವು ಫಸ್ಟ್ ಫ್ಲೋರ್ಗೆ ಹೋದ ತಕ್ಷಣ 2 ಬೆಡ್ರೂಮ್ ಬರುತ್ತೆ. ಇದು ಬಂದುಬಿಟ್ಟು ಫಸ್ಟು ಬೆಡ್ರೂಮು ನೋಡ್ಬೋದು ನೀವು. ಸ್ಪೇಷಿಯಸ್ ಆಗಿದೆ, ಕಬೋರ್ಡ್ಸ್ ಎಲ್ಲ ಇದೆ. ಆ್ಯಂಡ್ ದೆನ್ ಅದರ ಅಪೋಸಿಟ್ ಬಂದುಬಿಟ್ಟು ವಾಶ್ರೂಮು ಮತ್ತು ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದಾರೆ. ಇದು ನಂಗೆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಒಳಗೆ ಕೊಡೋದಕ್ಕಿಂತ ಮುಂದೆ ಸ್ವಲ್ಪ ಸ್ಪೇಸ್ ಬಿಟ್ಟು ಕೊಟ್ಟಿದ್ದಾರಲ್ಲ, ಅದು ಇನ್ನೂ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮು. ಇಲ್ಲೂ ಮಾಸ್ಟರ್ ಬೆಡ್ರೂಮ್ ಮಾತ್ರ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆಲ್ರೆಡಿ ಒಂದು ಬೆಡ್ ಎಲ್ಲ ಕೊಟ್ಟಿದ್ರು. ಆ್ಯಂಡ್ ಇಂಟೀರಿಯರ್ ಆಗಿರ್ಬೋದು, ಥಿಂಗ್ಸ್ನ ಇಟ್ಕೊಳ್ಳಿಕ್ಕೆ. ಆ್ಯಂಡ್ ಇದು ಬಂದುಬಿಟ್ಟು ಒಂಥರ ವರ್ಕ್ ಫೇಸ್ ಆಗಿರ್ಬೋದು ಅಥವಾ ಸ್ಟಡಿ ಮಾಡೋಕ್ಕೆ ನೀವು ಚೇರ್ ಇಟ್ಕೊಂಡ್ರೆ ಮುಗೀತು, ಆ ಕಾರ್ನರ್ ರೆಡಿ ಆಗುತ್ತೆ. ಇನ್ನು ಇದು ಬಂದುಬಿಟ್ಟು ತುಂಬ ಇಷ್ಟ ಆಯಿತು. ಡ್ರೆಸ್ಸಿಂಗ್ ರೂಮ್ ಥರನೇ ಆಗ್ಬಿಡುತ್ತೆ. ಇಲ್ಲೇನು ಸ್ಪೇಸ್ ಕೊಟ್ಟಿದ್ದಾರಲ್ವ ಕಬೋರ್ಡು, ಅಲ್ಲೆಲ್ಲ ಒಂದು ಕರ್ಟನ್ ಹಾಕೊಂಡ್ಬಿಟ್ರೆ ಒಂದು ಡ್ರೆಸ್ಸಿಂಗ್ ರೂಮೇ ಆಗ್ಬಿಡುತ್ತೆ. ಅದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಅದಾದ ತಕ್ಷಣ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಸೊ ಮಾಸ್ಟರ್ ಬೆಡ್ರೂಮ್ ಏನು ಕೊಟ್ಟಿದ್ದಾರಲ್ವ, ತುಂಬ ಅಂದರೆ ತುಂಬ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ವಾಶ್ರೂಮ್ಸ್ ಎಲ್ಲ ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ರು. ಸೊ ಹೀಗಾಗಿ ಈ ಮನೆ ತುಂಬಾ ಇಷ್ಟ ಆಯಿತು. 97 ಲ್ಯಾಕ್ ಏನೋ ಹೇಳಿದ್ದಾರೆ, ಬಟ್ ನೆಗೋಷಿಯೇಬಲ್ ಇದೆ. ಸೊ ಇದು ವಿನಾಯಕ ಗೋಲ್ಡಲ್ಲಿ ನಾವು ನೋಡಿದ್ದು. ತುಂಬ ಚೆನ್ನಾಗಿ ಅನಿಸಿತು. ಇದು ಬಂದುಬಿಟ್ಟು ನಾವು ಫಸ್ಟ್ ನೋಡಿದ ಪ್ರಾಪರ್ಟಿ. ಇದು 3 BHK. ಇದು 1.5 crores ಹೇಳಿದರು. ಸೊ ಹಿಂಗಾಗಿ ಸ್ವಲ್ಪ ಹಾಲ್ ಚಿಕ್ಕದು ಅನಿಸಿತು. ಅಷ್ಟು ಬಿಟ್ಟರೆ ಇದ್ರ ಕಿಚನ್ ಸಖತ್ತಾಗಿತ್ತು ಮಾತ್ರ. ಸೊ ಹೆಂಗಂದರೆ ಮನೆಗಳು ಒಂದರಲ್ಲಿ ಕಿಚನ್ ಇಷ್ಟ ಆದರೆ ಒಂದರಲ್ಲಿ ಹಾಲ್ ಇಷ್ಟ ಆಗುತ್ತೆ ಅಂತಾರಲ್ವ, ಈ ಥರ ಜಾಸ್ತಿ ಆಗುತ್ತೆ. ಇದು ಬಂದ್ಬಿಟ್ಟು ತುಂಬಾ ಇಷ್ಟ ಆಯಿತು. ಕಲರ್ ಆಗಿರ್ಬೋದು, ಕಿಚನ್ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಮತ್ತು ಕಿಚನ್ ಅಪೋಸಿಟು ಡೈನಿಂಗ್ ಏರಿಯಾ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಸ್ವಲ್ಪ ಹಾಲ್ನ ಚಿಕ್ಕದು ಮಾಡಿದ್ದಾರೆ ಅಷ್ಟೇ. ಇನ್ನು ಬಂದ್ಬಿಟ್ಟು 2 ರೂಮು ಕೆಳಗಡೆ ಇದೆ. ಅಟ್ಯಾಚ್ಡ್ ಬಾತ್ರೂಮ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಅದಾದಮೇಲೆ ಮೇಲೆ ಇನ್ನೊಂದು ರೂಮ್ ಕೊಟ್ಟಿದ್ದಾರೆ. ಮೇಲೆ ಟೆರೆಸ್ ಮೇಲೆ ಒಂದು ರೂಮ್ ಕೊಟ್ಟಿದ್ದಾರಲ್ವ ಅದು. ಆ್ಯಂಡ್ ಇದು ಬಂದುಬಿಟ್ಟು ಇದನ್ನು ನೋಡಬೇಕಂತ ತುಂಬ ಆಸೆಯಿಂದ ಹೋದ್ವಿ. ನಮಗೆ 2 ಫ್ಲೋರು ಸಪ್ರೇಟಾಗಿ ಮನೆ ಬೇಕಾಗಿತ್ತು. ಹಿಂಗಾಗಿ ನೋಡೋಣ ಅಂತ ಹೋದ್ವಿ. ಬಟ್ ಇದು ಆಲ್ರೆಡಿ ಸೇಲ್ ಆಗಿತ್ತು. ಹಿಂಗಾಗಿ ಹೊರಗಡೆಯಿಂದ ಮಾತ್ರ ಇದನ್ನ ಕ್ಲಿಪ್ ತೊಗೊಂಡೆ. ಸೊ ಒಂದಷ್ಟು ಪ್ರಾಪರ್ಟೀಸ್ನ ನೋಡಿದ್ದೀವಿ. ಇನ್ನೂ ನೆಕ್ಸ್ಟ್ ವೀಕು ಟ್ರೈ ಮಾಡ್ತೀವಿ. ಅದು 93 ಲ್ಯಾಕ್ವರೆಗೂ ಬಂದರೆ ಅದನ್ನೇ ಟ್ರೈ ಮಾಡಬೇಕಂತ ಇದೆ. ಇನ್ ಕೇಸ್ ಅದಾಗಿಲ್ಲ ಅಂದರೆ ಇನ್ನೂ ಒಂದಷ್ಟು ಪ್ರಾಪರ್ಟಿನ ನೆಕ್ಸ್ಟ್ ವೀಕು ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದು ಬಂದುಬಿಟ್ಟು 2 ಫ್ಲೋರು ಸಪ್ರೇಟ್ ಆಗಿರೋ ಮನೆ. ತುಂಬ ಅಂದರೆ ತುಂಬ ದೊಡ್ಡದಾಗಿತ್ತು. ಅಂದರೆ ಹಾಲು ದೊಡ್ಡದು, ರೂಮ್ಗಳು ದೊಡ್ಡದು, ಮನೆ ಮುಂದೆ ಆಗಿರ್ಬೋದು ಎಲ್ಲ ಕಡೆ ತುಂಬಾ ದೊಡ್ಡದಾಗಿತ್ತು ಮಾತ್ರ ಮನೆ. ಬಟ್ ಇದು ಅಷ್ಟೇ 1.5 CR ಹೇಳಿದ್ರು. ಅದು ಸ್ವಲ್ಪ ನಮಗೆ ಜಾಸ್ತಿ ಅನಿಸಿತ್ತು. ಹೀಗಾಗಿ ಇದನ್ನು ನಾವು ಸ್ಕಿಪ್ ಮಾಡಿದ್ದು. ರೂಮ್ಗಳೆಲ್ಲ ತುಂಬ ಸ್ಪೇಷಿಯಸ್ ಆಗಿತ್ತು. ಹಾಲಲ್ಲಿ ಮಾತ್ರ ಸ್ವಲ್ಪ ಪೇಂಟಿಂಗ್ನ ಚೇಂಜ್ ಮಾಡ್ಕೋಬೇಕಾಗಿತ್ತು. ಯಾಕಂದರೆ ವುಡನ್ ವರ್ಕಿಗೆ ಆ ಲೈಟ್ ಬ್ಲೂ ಅಷ್ಟೊಂದು ಸೂಟ್ ಆಗ್ತಾ ಇರಲಿಲ್ಲ. ಹೀಗಾಗಿ ಪೇಂಟಿಂಗ್ ಒಂದು ಚೇಂಜ್ ಮಾಡಿಕೊಂಡ್ರೆ ಈ ಮನೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬಟ್ 1.5 ಅಂದ ತಕ್ಷಣ ನಾವು ಅಷ್ಟೊಂದು ಫೋಕಸ್ ಕೊಡಲಿಲ್ಲ. ಸೊ ಐ ಹೋಪ್ ಈ ವಿಡಿಯೋ ಮೈಸೂರಲ್ಲಿ ಪ್ರಾಪರ್ಟೀಸ್ ನೋಡೋರಿಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.